ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಯುದ್ಧದಲ್ಲಿ ಸೋಲು ಗೆಲುವು ಅನ್ನೋದಿರೋದಿಲ್ಲ. ಯುದ್ಧ ಅಂದರೆ ಬರೀ ನಾಶ ಅಂತಾರೆ, ಅದು ಸತ್ಯವೇ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ನಡೆಸಿದ ಯುದ್ಧ ಈಗ ಕದನ ವಿರಾಮಕ್ಕೆ ಬಂದು ನಿಂತಿರುವಾಗ ಈ ಯುದ್ಧದಲ್ಲಿ ಸೋಲು ಗೆಲುವುಗಳು ಕಂಡು ಬರ್ತಾ ಇದೆ. ಅಲ್ಲಿ ಅಮೆರಿಕದ ದುರಹಂಕಾರಕ್ಕೆ ಸೋಲಾಗಿದೆ, ದೊಡ್ಡಣ್ಣನ ದಾರ್ಷ್ಟ್ಯಕ್ಕೆ ಸೋಲಾಗಿದೆ, ಇಸ್ರೇಲಿನ ಮಸಲತ್ತುಗಳಿಗೆ ಸೋಲಾಗಿದೆ, ನಾವು ಸೂಪರ್ ಪವರ್ ಎಂಬ ಅವರ ಅಹಂಕಾರಕ್ಕೆ ಸೋಲಾಗಿದೆ, ಅವರ ದುರಾಕ್ರಮಣಕ್ಕೆ ಸೋಲಾಗಿದೆ. ಅಲ್ಲಿ ಇರಾನಿನ ಸ್ವಾಭಿಮಾನಕ್ಕೆ ಗೆಲುವಾಗಿದೆ, ಅವರ ಧೈರ್ಯ, ಶೌರ್ಯ, ಸ್ಥೈರ್ಯಕ್ಕೆ ಗೆಲುವಾಗಿದೆ. ಇರಾನಿನ ಅಪ್ರತಿಮ ಹೋರಾಟಕ್ಕೆ, ಅವರ ಕೆಚ್ಚೆದೆಯ ಪ್ರತಿರೋಧಕ್ಕೆ ಗೆಲುವಾಗಿದೆ. 40 ದಿನಗಳ ಯುದ್ಧದ ಬಳಿಕ 12 ದಿನಗಳ ಕದನ ವಿರಾಮ ಘೋಷಣೆಯಾಗಿರುವಾಗ ಜಗತ್ತಿನ ಮುಂದೆ ಟ್ರಂಪ್ ಹುಚ್ಚನ ರೀತಿ ನಿಂತಿದ್ದಾರೆ. ಟ್ರಂಪ್ ಈಗ ಕಾಮಿಡಿ ಪೀಸ್. ಅದೇ ಇರಾನಿನ ಖಮೇನಿ ಜಾಗತಿಕ ಐಕಾನ್ ಆಗಿ ಮಾರ್ಪಟ್ಟಿದ್ದಾರೆ. ಈಗ ಇರಾನ್ ಮಧ್ಯಪ್ರಾಚ್ಯದ ಸೂಪರ್ ಪವರ್ ಆಗಿ ಮಾರ್ಪಟ್ಟಿದೆ. ವಿಶ್ವದ ಬಲಾಢ್ಯ ಸೂಪರ್ ಪವರ್ಗಳ ವಿರುದ್ಧ ಧೈರ್ಯದಿಂದ ಹೋರಾಡಿ ನೆಲೆ ನಿಂತ ಇರಾನ್ ಈಗ ಜಗತ್ತಿನ ಮುಂದೆ ಸೂಪರ್ ಹೀರೋ ತರ ಕಂಗೊಳಿಸ್ತಾ ಇದೆ. ಇರಾನನ್ನ ಶಿಲಾಯುಗಕ್ಕೆ ಕಳಿಸ್ತೇವೆ ಅಂತ ಹೇಳಿದ್ದ ಟ್ರಂಪ್ ಈಗ ಮಧ್ಯಪ್ರಾಚ್ಯದ ಸುವರ್ಣ ಯುಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಿಲಾಯುಗಕ್ಕೆ ಕಳಿಸೋ ಧಮ್ಕಿ ಹಾಕಿದ್ದ ಟ್ರಂಪ್ ಈಗ ಇಸ್ಲಾಮಾಬಾದಿಗೆ ಬನ್ನಿ ಮಾತಾಡೋಣ ಅಂತ ಕರೀತಾ ಇದ್ದಾರೆ. ಇರಾನ್ ನಾಗರಿಕತೆಯನ್ನ ಸರ್ವನಾಶ ಮಾಡ್ತೇವೆ ಅಂತ ಧಮ್ಕಿ ಹಾಕಿದ್ದ ಟ್ರಂಪ್ ಈಗ ಇರಾನ್ ಕಟ್ಟೋಕೆ ನಾವು ಜೊತೆಯಾಗ್ತೀವಿ ಎಂಬಲ್ಲಿಗೆ ಬಂದು ನಿಂತಿದ್ದಾರೆ. ಟ್ರಂಪ್ ಮತ್ತು ನೆತನ್ಯಾಹು ಬಂದಿದ್ದು ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡ್ತೇವೆ ಅಂತ. ಆದರೆ ಅದೇ ಟ್ರಂಪ್ ಕೊನೆಗೆ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿ ಅಂತ ಬೇಡಿಕೊಂಡು ಯುದ್ಧ ವಿರಾಮಕ್ಕೆ ಒಪ್ಪಿಕೊಳ್ಳುವ ಸ್ಥಿತಿ ಬಂತು ನೋಡಿ. ಯಾವ ಉದ್ದೇಶದಿಂದ ಯುದ್ಧ ಆರಂಭ ಆಯಿತೋ ಆ ಉದ್ದೇಶವೇ ಈಗ ಜಾರಿಯಲ್ಲಿಲ್ಲ. ಕೆಲವು ದಿನಗಳಲ್ಲಿ ಯುದ್ಧದ ಉದ್ದೇಶವೇ ಬದಲಾಯಿತು. ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡಲು ಬಂದವರು ಕೊನೆಗೆ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಲು ಹರಸಾಹಸ ಪಡಬೇಕಾದ ಸ್ಥಿತಿ ಬಂತು. ಇರಾನಿನ ಜನರನ್ನ ಪ್ರಚೋದಿಸಿ ರಸ್ತೆಗಿಳಿಸಿ ಅಬ್ರಹಂ ಲಿಂಕನ್ ಹಡಗನ್ನ ಇರಾನಿನ ಕಡೆಗೆ ತಿರುಗಿಸಿ ಇಸ್ಲಾಮಿಕ್ ಕ್ರಾಂತಿಯ ಆಡಳಿತವನ್ನ ಕಿತ್ತೆಸೆಯಲು ಬಂದ ಟ್ರಂಪ್ ಕೊನೆಗೆ ವೈಟ್ ಹೌಸ್ನಲ್ಲಿ ಕೂತು ಅವರು ಹೇಳಿದ್ದು ನಮಗೆ ಇರಾನಿನ ಆಡಳಿತ ಬದಲಾವಣೆಯ ಉದ್ದೇಶವೇ ಇರಲಿಲ್ಲ ಅಂತ. ಕೊನೆಗೆ ಇರಾನಿನ 10 ಅಂಶಗಳ ಪ್ರಸ್ತಾಪವನ್ನ ಸ್ವೀಕರಿಸಿ ಕದನ ವಿರಾಮ ಮಾಡಬೇಕಾದ ದೈನೇಸಿ ಸ್ಥಿತಿ ದೊಡ್ಡಣ್ಣ ಟ್ರಂಪ್ಗೆ ಬಂತು. ಇದು ಇರಾನಿನ ಗೆಲುವಲ್ಲದೆ ಮತ್ತೇನು? ಇರಾನೇನು ವೆನಿಜುವೆಲಾ ಅಲ್ಲ, ಇರಾನ್ ಅಫ್ಘಾನಿಸ್ತಾನವೂ ಅಲ್ಲ, ಲಿಬಿಯಾ ಅಲ್ಲ, ಗಾಜಾ ಅಲ್ಲ, ಅದು ಇರಾನ್. 5,000 ವರ್ಷಗಳ ನಾಗರಿಕತೆಯ ಇರಾನ್. ಜಗತ್ತಿನ ಶೈತಾನರ ಮುಂದೆ ತಲೆಭಾಗದ ಖಮೇನಿ ಕಟ್ಟಿ ನಿಲ್ಲಿಸಿರುವ ಇರಾನ್ ಅದು. ಇರಾನ್ ಈಗ ತನ್ನ ಧೈರ್ಯಕ್ಕೆ, ತನ್ನ ಸ್ವಾಭಿಮಾನಕ್ಕೆ, ತನ್ನ ಪ್ರತಿರೋಧದ ಕಾರಣಕ್ಕೆ ಜಗತ್ತಿಗೆ ಮಾದರಿ ಎನಿಸಿಕೊಂಡಿದೆ. ಜಗತ್ತು ಸಾಕ್ಷಿ ಇದೆ. ಧೈರ್ಯಶಾಲಿಗಳು ಶರಣಾದ ಇತಿಹಾಸವೇ ಇಲ್ಲ. ಎದುರಾಳಿಗಳು ಎಷ್ಟೇ ಬಲಾಢ್ಯರಾಗಿರಲಿ, ವೀರ ಶೂರ ಪರಾಕ್ರಮಿಗಳಾದವರು ಅವರ ವಿರುದ್ಧ ಹೋರಾಡ್ತಾರೆ, ಬೇಕಾದ್ರೆ ಬಲಿದಾನ ಮಾಡ್ತಾರೆ, ಆದರೆ ಶರಣಾಗೋದಿಲ್ಲ. ಅಂದಿನ ಮೈಸೂರು ಸಂಸ್ಥಾನದ ಟಿಪ್ಪು ಸುಲ್ತಾನ್ ಇರಲಿ, ಇಂದಿನ ಇರಾನಿನ ಖಮೇನಿ ಆಗಿರಲಿ, ಅವರು ಶರಣಾಗೋದಿಲ್ಲ, ಅವರು ಬಲಿದಾನಕ್ಕೆ ರೆಡಿ ಇರ್ತಾರೆ. ಆದರೆ ದುಷ್ಟರ ಮುಂದೆ ಶರಣಾಗುವುದಿಲ್ಲ. ಇರಾನ್ ನಾಗರಿಕತೆಯನ್ನೇ ಸರ್ವನಾಶ ಮಾಡ್ತೇವೆ ಎಂದು ಟ್ರಂಪ್ ಬೆದರಿಕೆ ಹಾಕಿದಾಗ ಇರಾನ್ ಶರಣಾಗಲಿಲ್ಲ, ಅವರು ಬಲಿದಾನಕ್ಕೆ ತಯಾರಾದವರು. ಟ್ರಂಪ್ ಗಡುವು ಕೊಟ್ಟು ಸರ್ವನಾಶದ ಬೆದರಿಕೆ ಹಾಕಿದಾಗ ಕೇವಲ ಇರಾನ್ ಆಡಳಿತ ಮಾತ್ರ ಅಲ್ಲ, ಆ ದೇಶದ ಜನರು ಕೂಡ ಯುದ್ಧ ರಂಗಕ್ಕಿಳಿದರು. ಸುಮಾರು 1.5 ಕೋಟಿ ಇರಾನಿಯನ್ನರು ಬಲಿದಾನಕ್ಕೆ ರೆಡಿ ಅಂತ ಸರ್ಕಾರಕ್ಕೆ ವಚನ ಪತ್ರ ಕೊಟ್ಟರು. ಯುವಕರು ಮಾತ್ರ ಅಲ್ಲ, ಮಕ್ಕಳು, ಮಹಿಳೆಯರು, ವಯಸ್ಸಾದವರು ಕೂಡ ಬಲಿದಾನಕ್ಕಾಗಿ ರಸ್ತೆಗಿಳಿದರು. ವಿದ್ಯುತ್ ಮತ್ತು ಇಂಧನ ಸ್ಥಾವರಗಳು, ಸೇತುವೆಗಳ ಮುಂದೆ ಮಾನವ ಸರಪಳಿ ರಚಿಸಿ ಸಾಲು ನಿಂತರು. ಇದನ್ನೇ ದೇಶಭಕ್ತಿ ಅನ್ನೋದ್ರಿ. ದೇಶಭಕ್ತಿ ಅಂದ್ರೆ ಧಾರ್ಮಿಕ ಕೇಂದ್ರಗಳ ಮುಂದೆ ಹೋಗಿ ಹುಚ್ಚಾಟ ನಡೆಸೋದಲ್ಲ, ಧಾರ್ಮಿಕ ಕೇಂದ್ರಗಳ ಮುಂದೆ ಡಿಜೆ ಹಾಕಿ ಕುಣಿಯೋದಲ್ಲ. ನಮ್ಮ ದೇಶದ ಮೂಲ ಸೌಕರ್ಯಗಳನ್ನು ಸುತ್ತುವರಿದು ಬಲಿದಾನಕ್ಕೂ ತಯಾರಾಗಿ ನಮ್ಮ ದೇಶವನ್ನ ರಕ್ಷಿಸೋದೇ ನಿಜವಾದ ದೇಶಭಕ್ತಿ. ಅದನ್ನೇ ಇರಾನ್ ಮಾಡಿತು. ಹೇಡಿಗಳು ಬೆದರಿಕೆ ಹಾಕಿ ಅಡಗಿಕೊಳ್ತಾರೆ, ಆದರೆ ಧೈರ್ಯಶಾಲಿಗಳು ಜೀವ ತ್ಯಾಗ ಮಾಡಲು ತಯಾರಾಗಿ ಮುಂದೆ ಬರ್ತಾರೆ. ಅಮೆರಿಕದ ಆಕ್ರಮಣದ ಬೆದರಿಕೆಗೆ ಜಗ್ಗದ ಇರಾನ್ ಜನರು ಎದ್ದೆಯೊಡ್ಡಿ ನಿಂತರು.
ಇರಾನ್ ನಾಗರಿಕತೆಯನ್ನ ಸರ್ವನಾಶ ಮಾಡುವ ಬೆದರಿಕೆ ಹಾಕಿದ ಟ್ರಂಪ್ ವಿಧಿ ಇಲ್ಲದೆ ಸೀಸ್ ಫೈರ್ ಮಾಡೋಣ ಅಂದ್ರು. ಇರಾನ್ ಇದೆಯಲ್ಲ, ಅದನ್ನು ನಾವು ಪ್ರಚಂಡ ದೇಶ ಅನ್ಬೋದು. ಎರಡು ಸೂಪರ್ ಪವರ್ಗಳ ವಿರುದ್ಧ ಹೋರಾಡೋದು ಸಣ್ಣ ವಿಷಯವೇನ್ರಿ. ಬಲಾಢ್ಯರ ವಿರುದ್ಧ ಮಂಡಿಯೂರದೆ ಗಟ್ಟಿಯಾಗಿ ನಿಲ್ಲುವುದು ಸಾಮಾನ್ಯ ಅಲ್ಲ. ಮೊದಲ ದಿನವೇ ತನ್ನ ಸುಪ್ರೀಂ ನಾಯಕನನ್ನ ಕಳೆದುಕೊಂಡ್ರು. ಇರಾನ್ ಭಯಪಡಲಿಲ್ಲ, ಹಿಂದೇಟು ಹಾಕಲಿಲ್ಲ. ಯಾಕಂದ್ರೆ ಆ ಸುಪ್ರೀಂ ಲೀಡರ್ ತನ್ನ ದೇಶಕ್ಕೆ ಕಾದಾಡುವ ಶಕ್ತಿಯನ್ನ ರೆಡಿ ಮಾಡಿಟ್ಟೆ ಹುತಾತ್ಮರಾಗಿದ್ರು. ಖಮೇನಿ ಕಟ್ಟಿಟ್ಟ ಆ ಇರಾನ್ ಧೃತಿಗೆಡದೆ ಎರಡು ಸೂಪರ್ ಪವರ್ಗಳ ವಿರುದ್ಧ ಹೋರಾಡಿತು. ಅಷ್ಟ ದಿಕ್ಕುಗಳಿಂದ ಪ್ರತೀಕಾರವನ್ನ ತೋರಿಸ್ತು. ಯುದ್ಧ ಇರಾನಿಗೆ ದೊಡ್ಡ ಹಾನಿ ಮಾಡಿದೆ ನಿಜ, ಆದರೆ ಇರಾನ್ ಎದುರಾಳಿಯನ್ನು ಮಣ್ಣು ಮುಕ್ಕಿಸಿದೆ. ಗಾಯಗೊಂಡ ಹುಲಿಯಂತೆ ಅದು ಇಸ್ರೇಲ್ ಮತ್ತು ಅಮೆರಿಕದ ಮಿತ್ರರ ಮೇಲೆ ಮುಗಿಬಿದ್ದಿತ್ತು. ಟೆಹ್ರಾನ್ ಹೇಗೆ ನಾಶವಾಗಿದೆಯೋ ಟೆಲ್ ಅವೀವ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾಶ ಆಗಿದೆ. ಕೊಲ್ಲಿ ದೇಶಗಳ ಅಮೆರಿಕದ ನೆಲೆಗಳು ಕೂಡ ಪುಡಿ ಪುಡಿಯಾಗಿದೆ. ಹಾಗೆ ಅಮೆರಿಕದ ಶಕ್ತಿಶಾಲಿ ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದು ಹಾಕಿದೆ. ಎದುರಾಳಿಗಳು ತಮಗಿಂತ ಅದೆಷ್ಟೋ ಒಟ್ಟು ಶಕ್ತಿಶಾಲಿಯಾಗಿದ್ರು. ಇರಾನ್ ಎಲ್ಲೂ ಕೂಡ ಒಂದು ಚೂರು ಕೂಡ ಹಿಂದೇಟು ಹಾಕಿಲ್ಲ. ಅದಕ್ಕೆ ಕಾರಣ ಇರಾನಿನ ಸ್ವಾಭಿಮಾನ, ಅವರ ಮನೋಬಲ, ಅವರ ಜೊತೆಗೆ ಅವರ ಸಾಮರ್ಥ್ಯ. ಈಗಲೂ ಇರಾನ್ ಏನು ಯುದ್ಧದಿಂದ ಹಿಂದೆ ಸರಿದಿಲ್ಲ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಚೀನಾದ ಭರವಸೆಯ ಮಾತುಗಳಿಗೆ ಕಟ್ಟುಬಿದ್ದು ಇರಾನ್ ಕದನ ವಿರಾಮಕ್ಕೆ ಒಪ್ಕೊಂಡಿರೋದು. ಅದರ ಜೊತೆ ಶಾಂತಿ ಮಾತುಕತೆಗೆ ಅಮೆರಿಕದ ಮುಂದೆ 10 ಹಕ್ಕೊತ್ತಾಯಗಳನ್ನು ಮಂಡಿಸಿದೆ. ಅದರಲ್ಲಿ ಕೆಲವು ನೆರವೇರಿದರೂ ಕೂಡ ಇರಾನ್ ಗೆದ್ದಂತೆ. ಇರಾನಿನ ಹಕ್ಕೊತ್ತಾಯಗಳಲ್ಲಿ ಇನ್ಮುಂದೆ ನಮ್ಮ ಮೇಲೆ ದಾಳಿಯೇ ಆಗಬಾರ್ದು ಎಂಬ ಷರತ್ತಿದೆ. ಹಾರ್ಮೋಸ್ ಜಲಸಂಧಿಯನ್ನು ಇನ್ಮುಂದೆ ನಾವೇ ನಿಯಂತ್ರಣ ಮಾಡುವುದು ಅಂತಿದೆ. ನಮ್ಮ ಯುರೇನಿಯಂ ಪುಷ್ಟೀಕರಣಕ್ಕೆ ಅಂಗೀಕಾರ ಸಿಗಬೇಕು ಅಂತ ಇದೆ. ಇರಾನ್ ಮೇಲಿನ ನಿರ್ಬಂಧಗಳು ತೆರವಾಗಬೇಕು ಎಂಬ ಷರತ್ತಿದೆ. ಯುದ್ಧದ ಹಾನಿಗೆ ಪರಿಹಾರ ಕೊಡಬೇಕೆಂಬ ಡಿಮ್ಯಾಂಡ್ ಇದೆ. ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕದ ಸೇನಾ ನೆಲೆಗಳು ಇದೆಯಲ್ಲ, ಅದನ್ನು ಅಮೆರಿಕ ಖಾಲಿ ಮಾಡಬೇಕೆಂದ ಷರತ್ತು ಕೂಡ ಹಾಕಿದೆ. ಲೆಬನಾನ್ ಮೇಲಿನ ದಾಳಿ ಸೇರಿದಂತೆ ಇಸ್ಲಾಮಿಕ್ ಪ್ರತಿರೋಧ ಶಕ್ತಿಗಳ ಮೇಲಿನ ದಾಳಿ ನಿಲ್ಲಬೇಕು ಅಂತ ಇರಾನ್ ಷರತ್ತಿಟ್ಟಿದೆ. ಇರಾನ್ ಕೊಟ್ಟ ಈ ಲಿಸ್ಟ್ ಅಮೆರಿಕ ಈವರೆಗೆ ಅಂಗೀಕರಿಸಿಲ್ಲ, ಆದರೆ ಸ್ವೀಕಾರ ಮಾಡಿ ಮಾತುಕತೆಗೆ ಬರ್ತಾ ಇದೆ. ನಾಳೆ ಇಸ್ಲಾಮಾಬಾದಿನಲ್ಲಿ ಅಮೆರಿಕ ಮತ್ತು ಇರಾನಿನ ಪ್ರತಿನಿಧಿಗಳು ಮಾತುಕತೆಗೆ ಕೂರ್ತಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಮಾತುಕತೆ ಸಕ್ಸಸ್ ಆಗ್ಬೋದು, ಫೇಲೂ ಆಗ್ಬೋದು. ಯುದ್ಧ ಮುಂದುವರಿಯಲೂಬಹುದು. ಅಮೆರಿಕದ ಈಗಿನ ನಡೆ ನುಡಿಗಳನ್ನು ನೋಡುವಾಗ ಅವರು ಯುದ್ಧ ಮುಂದುವರಿಸುವ ಮನಸ್ಸು ಮಾಡಲ್ಲ ಅಂತ ಅನಿಸುತ್ತೆ. ಟ್ರಂಪ್ ದಿನಕ್ಕೆ ಎಷ್ಟೇ ಪೋಸ್ಟ್ ಮಾಡಲಿ, ಏನೇ ಬೆದರಿಕೆ ಹಾಕಲಿ, ಗಂಟೆಗೊಮ್ಮೆ ತಮ್ಮ ಮಾತು ಬದಲಿಸ್ತಾ ಇರಲಿ. ಈ ಯುದ್ಧ ಅಮೆರಿಕಕ್ಕೆ ಭಾರ ಆಗಿದೆ. ಅಮೆರಿಕಕ್ಕೆ ಆರ್ಥಿಕ ಹೊರೆಯ ಜೊತೆ ಜಾಗತಿಕ ಒತ್ತಡವೂ ಇದೆ. ಹಾಗೆ ದೇಶದೊಳಗೂ ದೊಡ್ಡ ವಿರೋಧ ಇದೆ. ಇದನ್ನೆಲ್ಲ ಕಂಡು ಟ್ರಂಪ್ ಕಂಗಾಲಾಗಿರೋದು ಸತ್ಯ. ಹಾಗೆ ಇರಾನನ್ನ ಮಣಿಸಲು ಸಾಧ್ಯವಾಗ್ತಾ ಇಲ್ಲವಲ್ಲ ಎಂಬ ಹತಾಶೆಯು ಅವರಲ್ಲಿ ಇದೆ. ಅದೇ ಕಾರಣಕ್ಕೆ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಡ್ಯಾಶ್ ಡ್ಯಾಶ್ ಪದಗಳು ಬಳಕೆಯಾಗ್ತಾ ಇದೆ. ಅದರ ಮಧ್ಯೆ ಹೇಗೋ ಪಾಕಿಸ್ತಾನದ ಮೂಲಕ ಕದನ ವಿರಾಮವನ್ನು ಮಾಡಿಸ್ಕೊಂಡಿದ್ದಾರೆ. ಹಾಗಂತ ಈ ಸೂಪರ್ ಪವರ್ ಹುಚ್ಚರನ್ನ ನಂಬೋಕ್ಕೂ ಆಗಲ್ಲ. ಹೈಲುದೊರೆ ಟ್ರಂಪ್ ಮತ್ತು ದುಷ್ಟ ಪ್ರಧಾನಿ ನೆತನ್ಯಾಹು ಕೇಡಿ ಬುದ್ಧಿಯವರು. ಅವರ ಮಸಲತ್ತುಗಳು ಜಗತ್ತಿಗೆ ಗೊತ್ತಿರುವಂಥದ್ದೇ. ಕದನ ವಿರಾಮ ಘೋಷಣೆಯಾಗಿದ್ರೂ ಅವರೇನು ನಂಬಿಕೆಗೆ ಅರ್ಹರಲ್ಲ. ಅತ್ತ ಇಸ್ಲಾಮಾಬಾದಿನಲ್ಲಿ ಶಾಂತಿ ಮಾತುಕತೆಗೆ ತಯಾರಿ ನಡೀತಾ ಇರಬೇಕಾದ್ರೆ ಟ್ರಂಪ್ ಅವರ ಬೆದರಿಕೆಗಳು ಮುಂದುವರಿತಾ ಇದೆ. ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಬೇಕಲ್ಲ. ಹಾಗಾಗಿ ಅವರ ಹುಚ್ಚಾಟಗಳು ಕೊನೆಯಾಗಿಲ್ಲ. ಇನ್ನೊಂದೆಡೆ ಇಸ್ರೇಲ್ ಲೆಬನಾನ್ ಮೇಲೆ ಬಾಂಬ್ಗಳ ಸುರಿಮಳೆ ಸುರಿತಾ ಇದೆ. ಇರಾನಿನ ಹಕ್ಕೊತ್ತಾಯದಲ್ಲಿ ಲೆಬನಾನ್ ಮೇಲಿನ ದಾಳಿಯು ನಿಲ್ಲಬೇಕು. ಆದರೆ ಕಪಟಿ ನೆತನ್ಯಾಹುಗೆ ರಕ್ತದಾಹ ತೀರಿದಂತೆ ಇಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ಮಾಡಿದೆ. ಈ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿರುವ ನೆತನ್ಯಾಹು ಅದರಲ್ಲಿ ಲೆಬನಾನ್ ಒಳಗೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ವಾದವನ್ನ ಟ್ರಂಪ್ ಕೂಡ ಬೆಂಬಲಿಸಿದ್ದಾರೆ. ಹಾಗಾಗಿ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಇವತ್ತು ಬಂದ್ ಮಾಡಿದೆ. ನಾವೇನು ಹಿಂಜರಿಯಲ್ಲ ಅಂತ ಇರಾನ್ ತೋರಿಸ್ಕೊಟ್ಟಿದೆ. ಅಮೆರಿಕ ಕದನ ವಿರಾಮ ಮಾಡ್ಕೊಂಡಿದೆಯೋ ಅಥವಾ ಇಸ್ರೇಲ್ ಮೂಲಕ ಯುದ್ಧ ಮಾಡ್ತಾ ಇದೆಯಾ ಅಂತ ಇರಾನ್ ಪ್ರಶ್ನೆ ಮಾಡಿದೆ. ಎರಡು ಒಟ್ಟಿಗೆ ಸಾಧ್ಯವೇ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೆ. ಇದರಿಂದ ಕದನ ವಿರಾಮ ಒಪ್ಪಂದ ಏನಾಗುತ್ತೋ ಎಂಬ ಗೊಂದಲ ಮೂಡಿದೆ. ಯುದ್ಧ ಮುಂದುವರಿದ್ರೆ ನಾವು ರೆಡಿ ಅಂತಾನೆ ಇರಾನ್ ಹೇಳ್ತಾ ಇದೆ. ಶರಣಾಗುವ ಮಾತೇ ಇಲ್ಲ ಅಂತಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆದರೆ ನವ ಸಾಮ್ರಾಜ್ಯಶಾಹಿಗಳು ಸದ್ಯಕ್ಕೆ ಕದನ ವಿರಾಮದ ತನಕ ಬಂದಿದ್ದಾರೆ. ಅದರ ಜೊತೆ ಜಗತ್ತಿನ ಮುಂದೆ ದೊಡ್ಡಣ್ಣನ ಪಟ್ಟ ಉಳಿಸಿಕೊಳ್ಳಲು ಮೀಸೆಯನ್ನು ತಿರುಗುತ್ತಾ ಇದ್ದಾರೆ. ಇರಾನ್ ಕೊಟ್ಟ ಏಟಿಗೆ ಅವರು ಎಷ್ಟು ಡ್ಯಾಮೇಜ್ ಮಾಡಿದೆ ಅಂದರೆ ಸೂಪರ್ ಪವರ್ ದೇಶದ ಪತನದ ಆರಂಭ ಈಗ ಶುರುವಾಗಿರುವ ಲಕ್ಷಣಗಳು ಕಂಡು ಬರ್ತಾ ಇದೆ.
ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.